ಓ ಮನಸೆ. ಅಂಜಲಿ ಸೂರ್ಯ ಒಂದು ಸುಮಧುರ ಪ್ರೇಮ ಕಾವ್ಯ ಭಾಗ 52. ಅಂಜಲಿ ಮನಸ್ಸು ಕಿಡ್ನಾಪಿಂದ ಪೂರ್ತಿ ಹದಗೆಟ್ಟಿತ್ತು. ಅವಳಿಗೆ ತುಂಬಾ ನೋವಾಗ್ತಾ ಇತ್ತು. ಅವಳನ್ನು ಹೇಗೆ ಸಮಾಧಾನ ಮಾಡಬೇಕು ಅಂತ ಸೂರ್ಯನ್ಗೆ ಗೊತ್ತಾಗ್ತಾ ಇರಲಿಲ್ಲ. ಅವಳ ಮನಸ್ಥಿತಿ ಎಷ್ಟು ಹಾಳಾಗಿದೆ ಅನ್ನೋದು ಸೂರ್ಯನ್ಗೂ ಅರಿವಿಗೆ ಬಂದಿತ್ತು. ಹಾಗಾಗಿ ಅವನು ಅವಳನ್ನು ತುಂಬಾ ಪ್ರೀತಿಯಿಂದ ಕಾಳಜಿ ಮಾತಾಡಿಸ್ತಾ ಅವಳಿಗೆ ಸಮಾಧಾನ ಹೇಳ್ತಿದ್ದ. ಆದರೆ ಅಂಜಲಿ ಮಾತ್ರ ತುಂಬಾ ಭಯದಲ್ಲಿದ್ಲು. ಅವಳ ಮನಸ್ಸು ಕಂಪ್ಲೀಟಾಗಿ ಹಾಳಾಗಿತ್ತು. ಅದ್ರ ಜೊತೆಗೆ ಅವಳ ಮನಸ್ಸಿನ ತುಂಬ ಭಯ ಆವರಿಸ್ಕೊಂಡಿತ್ತು. ಕಾರಲ್ಲಿ ಹೋಗಬೇಕಾದ್ರೂ ಅವಳು ಸೂರ್ಯನ ಜೊತೆಗೆ ಅವನನ್ನು ಹಗ್ ಮಾಡಿಕೊಂಡೆ ಕೂತಿದ್ಲು. ಅವಳಿಗೆ ಎಷ್ಟು ಭಯ ಆಗಿದೆ ಅನ್ನೋದು ಅವಳ ನಡುಗ್ತಾ ಇದ್ದ ಮೈಯನ್ನು ನೋಡಿದ್ರೆ ಸೂರ್ಯನ್ಗೆ ಗೊತ್ತಾಗ್ತಾ ಇತ್ತು. ಅದ್ರ ಜೊತೆಗೆ ಅವಳನ್ನು ಈ ಪರಿಸ್ಥಿತಿಗೆ ತಂದಿರೋರನ್ನ ಸುಮ್ಮನೆ ಬಿಡಬಾರ್ದು ಅಂತ ಅವನು ಮನಸ್ಸಲ್ಲೇ ಅವ್ರ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದ. ಆದರೆ ಅಂಜಲಿ ಮುಂದೆ ಅದನ್ನು ತೋರಿಸಿದ್ರೆ ಅವಳು ಮತ್ತಷ್ಟು ಹೆದರ್ತಾಳೆ ಅಂತ ಏನೊಂದು ಮಾತಾಡದೆ ಅವಳಿಗೆ ಸಾಂತ್ವನ ಹೇಳ್ತಾ ಕೂತಿದ್ದ. ಆಗ ಅಂಜಲಿನೇ ವಿಜಯ್ ಅಂತ ಕರೆದ್ಲು. ಆಗ ಸೂರ್ಯ, ಹಾ ಅಂಜಲಿ ಹೇಳಿ ಅಂದ. ನನ್ನ ಮೇಲೆ ಅಟ್ಯಾಕ್ ಮಾಡಿಸಿದ ಯಾರು, ನನ್ನನ್ನು ಯಾಕೆ ಕಿಡ್ನ್ಯಾಪ್ ಮಾಡಿದ್ರು ಅಂತ ಕೇಳಿದ್ಲು. ಆದರೆ ವಿಜಯ್ಗೆ ಏನೊಂದು ಗೊತ್ತಿರಲಿಲ್ಲ. ಹಾಗಾಗಿ ಅವನು, ನನಗೂ ಗೊತ್ತಿಲ್ಲ ಅಂಜಲಿ, ಬಟ್ ಯು ಡೋಂಟ್ ವರಿ, ಏನಕ್ಕೆ ಹೇಗಾಯಿತು ಇದು ಅಂತ ನಾನು ಕಂಡು ಹಿಡಿತೀನಿ ಅಂತ ಹೇಳ್ದ. ಆದರೆ ಅವಳಿಗೆ ಯಾಕೋ ಅದರಿಂದ ಸಮಾಧಾನ ಆಗಲಿಲ್ಲ. ಆದರೂ ಅವನನ್ನು ಮತ್ತೇನೂ ಪ್ರಶ್ನೆ ಮಾಡದೆ ಸರಿ ಅಂತಷ್ಟೇ ತಲೆ ಆಡಿಸಿದ್ಲು. ಹಾಗೆ ಅವಳು ಟಯರ್ಡ್ ಆಗಿದ್ದರಿಂದ ಅವನ ಎದೆಗೆ ಒರಗಿ ನಿದ್ದೆ ಮಾಡಿದ್ಲು. ಅವಳ ಮುದ್ದು ಮುಖಾನ ನೋಡ್ತಾ ಅವನಿಗೆ ತುಂಬಾ ಬೇಜಾರಾಯಿತು. ಇಷ್ಟು ಮುದ್ದಾದ ಹುಡುಗಿ, ಇಷ್ಟು ಮುಗ್ಧ ಮನಸ್ಸು, ಇವಳನ್ನು ಕಿಡ್ನ್ಯಾಪ್ ಮಾಡೋಕ್ಕೆ ಯಾರಿಗೆ ಮನಸ್ಸು ಬಂತು? ಯಾಕೆ ಈ ಥರ ಮಾಡಿದ್ರು? ಅವರೇನಾದರೂ ನನ್ನ ಬಿಸ್ನೆಸ್ ರೈವಲ್ಸಾ ಅಂತ ಯೋಚನೆ ಮಾಡ್ತಿದ್ದ. ಆದರೆ ಏನೊಂದು ಅವನಿಗೆ ಗೊತ್ತಾಗಲಿಲ್ಲ. ಆಗ ಸಡನ್ನಾಗಿ ಅವನಿಗೆ ಆವತ್ತು ರೆಸಾರ್ಟಲ್ಲಿ ನಡೆದ ಘಟನೆ ನೆನಪಾಯಿತು. ಅವನಿಗೆ ಗೊತ್ತಿಲ್ಲದೆ ಅವನನ್ನು ಆವತ್ತು ಟ್ರ್ಯಾಪ್ ಮಾಡಿದ್ರು. ಇದು ಸಹ ಅದೇ ಥರನಾ ಅಂತ ಯೋಚನೆ ಮಾಡ್ತಿದ್ದ. ಆದರೆ ಯಾವುದೊಂದು ನಿರ್ಧಾರಕ್ಕೆ ಬರೋ ಮನಸ್ಥಿತಿನಲ್ಲಿ ಅವನಿಲ್ಲದೆ ಇದ್ದಿದ್ದರಿಂದ ದೀಪಕ್ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಹೇಳ್ತಾನೆ ಅಂತ ಅವನ ಮೇಲೆ ಭಾರ ಹಾಕಿ ಒಂದು ನಿಟ್ಟುಸಿರು ಬಿಟ್ಟ. ಈ ಕಡೆ ಶರ್ಮಿಳಾ, ಸೂರ್ಯವರ್ಧನ್, ಅಜಯ್ ಆಲ್ರೆಡಿ ಮಲ್ಕೊಂಡಿದ್ರು. ಯಾಕಂದರೆ ಇವರಿಬ್ಬರು ಪಾರ್ಟಿಗೆ ಹೋಗಿದ್ದಾರೆ. ಸೊ ನಿಧಾನಕ್ಕೆ ಬರ್ತಾರೆ ಅಂತ ಅವರು ಇವ್ರಿಗೋಸ್ಕರ ಕಾಯ್ದೆ ನಿದ್ದೆಗೆ ಹೋಗಿದ್ರು. ನಿಧಾನಕ್ಕೆ ಕಾರ್ ಬಂದು ಮನೆ ಮುಂದೆ ನಿಲ್ತು. ಅವನು ಅಂಜಲಿನ ಎಬ್ಸೋದಕ್ಕೆ ಟ್ರೈ ಮಾಡ್ದ. ಆದರೆ ಅವಳು ಎದ್ದೇಳೋ ಥರ ಕಾಣಲಿಲ್ಲ. ಆಗ ವಿಜಯ್ ಒಂದ್ಸಲ ಹಣೆ ಉಚ್ಕೊಂಡು, ಈಗೇನು ಮಾಡೋದು, ಇವ್ರು ಇಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾರಲ್ಲ ಅಂತ ಯೋಚನೆ ಮಾಡ್ತಿದ್ದ. ಆಗ ಡ್ರೈವರ್ ಇವ್ರು ಮಲಗಿರ್ಬೇಕು ಅಂತ, ಸರ್ ಮನೆ ಬಂತು ಅಂತ ಹೇಳ್ದ. ಆಗ ವಿಜಯ್ ಎಚ್ಚೆತ್ಕೊಂಡು, ಹಾ ಐ ನೋ ಅಂತ ಹೇಳಿ ಕಾರ್ ಡೋರ್ ಓಪನ್ ಮಾಡಿ ಅವಳನ್ನು ನಿಧಾನಕ್ಕೆ ಎತ್ಕೊಂಡು ಬಂದು ಅವಳನ್ನು ಅವಳ ರೂಮಲ್ಲಿ ಮಲಗಿಸ್ದ. ಆಗಲೂ ಸಹ ಅವಳು ಬೆಚ್ಚಬಿದ್ಲು. ಅವಳು ಇವತ್ತಿನ ಕಿಡ್ನ್ಯಾಪಿಂದ ಈ ಥರ ಬೀಳ್ತಿದ್ದಾಳೆ. ಇವತ್ತೇನಾದರೂ ಅವಳು ಹೀಗೆ ಒಂಟಿಯಾಗಿ ಮಲಗಿದ್ರೆ ಅವಳಿಗೆ ಸಮಸ್ಯೆ ಆಗಬಹುದು ಅಂತ ಅಂದ್ಕೊಂಡು ಸೂರ್ಯ ಅಲ್ಲೇ ಇದ್ದ ಸೋಫಾ ಕಡೆ ಹೊರಟ. ಆದರೆ ಅವನಿನ್ನೂ ಫ್ರೆಶ್ ಅಪ್ ಆಗಿಲ್ಲ ಅನ್ನೋದು ನೆನಪಾಗಿ, ಇವ್ರು ಹೀಗೆ ಮಲಗಿರಲಿ, ನನ್ನ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ ಇಲ್ಲೇ ಸೋಫಾ ಮೇಲೆ ಮಲ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಅವನು ತನ್ನ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆದ. ಹಾಗೆ ಮೊಬೈಲ್ ಎತ್ಕೊಂಡು ದೀಪಕ್ಗೆ ಕಾಲ್ ಮಾಡ್ದ. ಹಲೋ ದೀಪಕ್ ಅಂತ ಹೇಳ್ದ ಸೂರ್ಯ. ಆ ಕಡೆಯಿಂದ ದೀಪಕ್, ಹಾಂ ಸರ್ ಹೇಳಿ ಅಂದ. ಏನಾದರೂ ಇನ್ಫಾರ್ಮೇಷನ್ ಗೊತ್ತಾಯ್ತಾ ಅಂತ ತುಂಬ ಸೀರಿಯಸ್ ಆಗಿ ಕೇಳ್ದ. ಆಗ ದೀಪಕ್, ಇಲ್ಲ ಸರ್, ಅವ್ರು ಎಷ್ಟೇ ಹೊಡೆದ್ರೂ ಬಾಯಿ ಬಿಡ್ತಾ ಇಲ್ಲ. ನಾನು ಕೊಡೋ ಎಲ್ಲ ಟಾರ್ಚರ್ನು ಕೊಟ್ಟಾಯಿತು, ಬಟ್ ಇವರು ಸಿಕ್ಕಾಪಟ್ಟೆ ಹಾನೆಸ್ಟ್ ಆಗಿದ್ದಾರೆ. ಯಾರು ಅವ್ರ ಬಾಸ್ ಅಂತ ಕೂಡ ಹೇಳ್ತಾ ಇಲ್ಲ ಅಂತ ಹೇಳ್ದ. ಆಗ ವಿಜಯ್, ಓಕೆ ಫೈನ್, ಅವ್ರನ್ನ ನಮ್ಮ ಜಾಗ ಕರ್ಕೊಂಡೋಗಿ ಸೇಫಾಗಿ ಕಟ್ ಹಾಕಿರಿ, ನಾನು ಬಂದು ವಿಚಾರಿಸ್ಕೊಳ್ತೀನಿ ಅಂತ ಹೇಳ್ದ. ಆಗ ದೀಪಕ್, ಹಾಂ ಸರ್ ಓಕೆ ಅಂತ ಹೇಳಿ ಕಾಲ್ ಕಟ್ ಮಾಡ್ದ. ಆಗ ವಿಜಯ್ಗೆ ತಲೆನೋವಾಯಿತು. ಇಷ್ಟೆಲ್ಲ ಟಾರ್ಚರ್ ಮಾಡಿದ್ರು ಅವ್ರ ಬಾಸ್ ಬಗ್ಗೆ ಹೇಳ್ತಿಲ್ಲ ಅಂದರೆ ಅವ್ರು ಯಾರಿರಬಹುದು ಅಂತ ಯೋಚನೆಗೆ ಬಿದ್ದ. ಆದರೆ ಏನಾದರೂ ಆಗಿರಲಿ, ಅಂಜಲಿ ತಂಟೆಗೆ ಬಂದಿರೋ ಇವ್ರುಗಳನ್ನ ಸುಮ್ಮನೆ ಬಿಡಬಾರ್ದು ಅನ್ನೋ ನಿರ್ಧಾರಕ್ಕಂತೂ ಬಂದ. ಅಷ್ಟರಲ್ಲಿ ಅವನಿಗೆ ಮತ್ತೆ ಅಂಜಲಿ ನೆನಪಾದ್ಲು. ಅವಳ ಮುಗ್ಧ ಮುಖ, ಅವಳ ಮುದ್ದಾದ ಮನಸ್ಸು ಅವನಿಗೆ ತುಂಬಾ ಕಾಡ್ತಾ ಇತ್ತು. ಯಾಕಂದರೆ ಅವಳಷ್ಟು ನೊಂದಿರೋ ಹುಡುಗಿನ ಅವನು ನೋಡೇ ಇರಲಿಲ್ಲ. ಅವಳಿಗೆ ಆಸರೆ ಆಗಬೇಕು ಅಂತ ಆಗ್ತಿರೋ ಈ ಮದುವೆ
ಅವಳಿಗೆ ನೋವಾಗ್ತಾ ಇದೆಯಾ ಅಂತ ಅವನು ಯೋಚನೆಗೆ ಬಿದ್ದ. ಆದರೆ ಏನೊಂದೂ ಮಾಡದೇ ಇರೋ ಪರಿಸ್ಥಿತಿನಲ್ಲಿ ಅವನಿದ್ದರಿಂದ ಹೆಚ್ಚೇನು ಮಾತಾಡದೆ ಫ್ರೆಶ್ ಅಪ್ ಆಗಿ ಅವಳ ರೂಮಿಗೆ ಬಂದ. ಅಂಜಲಿ ಮುದ್ದಾಗಿ ಮಲ್ಕೊಂಡಿದ್ಲು. ಅವಳ ಮುಖ ನೋಡ್ತಾ ಇದ್ದರೆ ಅವಳ ಮುಖದಲ್ಲಿ ಪ್ರಶಾಂತತೆ ಇದೆ ಅಂತ ಅನ್ನಿಸ್ತಾ ಇತ್ತು. ಆದರೆ ಅದರ ಹಿಂದೆಯೇ ಅವಳು ಮುಖ ಕಿವುಚಿದ್ಲು. ಅವಳಿಗೆ ಮೋಸ್ಟ್ಲಿ ಇವತ್ತಿನ ರಾತ್ರಿ ನೆನಪಾಗ್ತಾ ಇದೆ ಅಂತ ಅವನಿಗೆ ಗೊತ್ತಾಗ್ತಿತ್ತು. ಆದರೆ ಅವನು ಕೂಡ ಏನೂ ಮಾಡೋ ಪರಿಸ್ಥಿತಿನಲ್ಲಿ ಇರಲಿಲ್ಲ. ಅವಳನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಂಡು ಅವಳಿಗೆ ಸಮಾಧಾನ ಮಾಡಬೇಕು ಅಂತ ಅನಿಸಿದ್ರು ಅವನಿಗೆ ಯಾಕೋ ಆ ಥರ ಮುಂದುವರಿಯೋದಕ್ಕೆ ಮನಸ್ಸಾಗಲಿಲ್ಲ. ಅವನು ಅಂಜಲಿ ಪಕ್ಕದಲ್ಲಿ ಸ್ವಲ್ಪ ಹೊತ್ತು ಕೂತು ಅವಳ ಮುಖವನ್ನೇ ನೋಡ್ತಾ ಇದ್ದ. ಸಾರಿ ಅಂಜಲಿ, ನಾನು ನಿಮ್ಮ ಜೊತೆಗಿದ್ದರೂ ನಿಮ್ಮನ್ನು ಕಾಪಾಡ್ಕೊಳ್ಳೋಕ್ಕಾಗ್ತಿಲ್ಲ. ಬಟ್ ನಿಮ್ಮನ್ನು ಈ ಪರಿಸ್ಥಿತಿಗೆ ತಂದಿರೋರು ಯಾರೇ ಆಗಿದ್ರೂ ನಾನು ಅವ್ರನ್ನ ಸುಮ್ಮನೆ ಬಿಡಲ್ಲ ಅಂತ ಶಪಥ ಮಾಡ್ದ. ಹಾಗೆ ಅಲ್ಲೇ ಕೂತಿದ್ದ. ಆಗ ಅಂಜಲಿ ಸಡನ್ನಾಗಿ ಅವನ ಕೈ ಹಿಡ್ಕೊಂಡ್ಳು. ಅವಳು ನಿದ್ದೆನಲ್ಲಿ ಹಾಗೆ ಮಾಡ್ತಿದ್ದಾಳೆ ಅಂತ ಅವನಿಗೆ ಅರಿವಿಗೆ ಬಂತು. ಆದರೂ ಅವನು ಅವಳನ್ನು ತನ್ನ ಕೈಯಿಂದ ಬಿಡಿಸ್ಕೊಳ್ಳೋಕೆ ಹೋಗಲಿಲ್ಲ. ಹಾಗೆ ಕೈ ಕೊಟ್ಕೊಂಡೆ ಅವಳನ್ನು ನೋಡ್ತಾ ಹಾಗೆ ಕೂತ್ಬಿಟ್ಟಿದ್ದ. ಆಗ ಅವನಿಗೆ ಮೊದಲನೇ ಸಲ ಅಂಜಲಿನ ನೋಡಿದ ನೆನಪಾಯಿತು. ಅವನಿಗೆ ಮನಸ್ಸಲ್ಲಿ ಮುಖದಲ್ಲಿ ಒಂದು ಮುಗುಳು ನಗೆ ಮೂಡ್ತು. ಇಷ್ಟು ಮುದ್ದಾದ ಹುಡುಗಿ ಇಷ್ಟು ಮುಗ್ಧವಾಗಿ ಮಲ್ಕೊಂಡಿದ್ದಾಳೆ ಅಂತ ತನ್ನಲ್ಲೇ ತಾನೇ ಯೋಚನೆ ಮಾಡಿಕೊಂಡ. ಆದರೆ ತಕ್ಷಣ ನೆನಪಿಗೆ ಬಂತು, ನಾನು ಯಾಕೆ ಈ ಥರ ಎಲ್ಲ ಇವಳ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ, ನನ್ನ ಮನಸ್ಸು ಇತ್ತೀಚೆಗೆ ಹಾಳಾಗ್ತಿದೆ ಅಂತ ಬೈಕೊಂಡೆ ನಿಧಾನಕ್ಕೆ ಅವಳ ಕೈಯಿಂದ ತನ್ನ ಕೈಯನ್ನು ಬಿಡಿಸ್ಕೊಂಡ. ಹೋಗಿ ಸೋಫಾ ಮೇಲೆ ಮಲ್ಕೊಂಡ. ಆದರೆ ಅವನಿಗೆ ನಿದ್ದೆ ದೂರನೇ ಆಗಿತ್ತು. ಯಾಕಂದರೆ ಅವನ ಮನಸ್ಸು ಇವತ್ತಿನ ಈ ಪರಿಸ್ಥಿತಿಯಿಂದ ಸಿಕ್ಕಾಪಟ್ಟೆ ಹದಗೆಟ್ಟಿತ್ತು. ಅಷ್ಟರಲ್ಲಿ ಅಂಜಲಿ ಬೆಚ್ಚಿ ಮೇಲೆದ್ದು ಕೂತ್ಕೊಂಡ್ಳು. ಅದನ್ನು ನೋಡಿ ಸೂರ್ಯ ಅವಳ ಹತ್ರ ಹೋದ. ಅಂಜಲಿ ಅಂಜಲಿ ಅಂತ ಕರೆದ. ಆಗ ಅವಳು ಸೂರ್ಯನ ನೋಡಿದ್ದೆ ಅವನನ್ನು ಗಟ್ಟಿಯಾಗಿ ಅಪ್ಕೊಂಡ್ಳು. ಸೂರ್ಯ ಪ್ಲೀಸ್ ನನ್ನನ್ನು ಬಿಟ್ಟು ಹೋಗಬೇಡಿ ಅಂತ ಬಡಬಡಿಸ್ತಾ ಇದ್ಲು. ಆಗ ಅವಳು ನಿದ್ದೆನಲ್ಲಿ ಈ ಥರ ಕನ್ವರಿಸ್ತಿದ್ದಾಳೆ ಅಥವಾ ಅವಳಿಗೆ ಶಾಕ್ ಆಗಿರೋದ್ರಿಂದ ಈ ಥರ ಕನ್ವರಿಸ್ತಿದ್ದಾಳೆ ಅಂತ ಅಂದ್ಕೊಂಡು ಅವಳ ಬೆನ್ನು ಸವರ್ತಾ, ಅಂಜಲಿ ನಾನು ಇಲ್ಲೇ ಇದ್ದೀನಿ, ಎಲ್ಲೂ ಹೋಗಿಲ್ಲ, ಪ್ಲೀಸ್ ಕಾಮ್ ಡೌನ್ ಅಂತ ಅವಳನ್ನು ಸಮಾಧಾನ ಮಾಡ್ದ. ಆದರೆ ಎಷ್ಟೇ ಸಮಾಧಾನ ಮಾಡಿದ್ರೂ ಅವಳು ಮಾತ್ರ ಸಮಾಧಾನ ಆಗೋ ಮನಸ್ಥಿತಿನಲ್ಲಿ ಇರಲಿಲ್ಲ. ಅವನನ್ನು ಇನ್ನೂ ಗಟ್ಟಿಯಾಗಿ ಅಪ್ಕೊಂಡ್ಳು. ಅವನಿಗಂತೂ ಏನು ಮಾಡಬೇಕು ಅಂತಾನೆ ಗೊತ್ತಿಲ್ಲದೆ ಅವಳನ್ನು ಹಾಗೆ ಹಗ್ ಮಾಡಿಕೊಂಡೇ ಕೂತಿದ್ದ. ಸ್ವಲ್ಪ ಹೊತ್ತು ಕಳೆದ ಮೇಲೆ ಅಂಜಲಿ ಮತ್ತೆ ನಾರ್ಮಲ್ ಆಗಿ ನಿದ್ದೆಗೆ ಜಾರಿದ್ಲು. ಆಗ ಅವಳನ್ನು ಮತ್ತೆ ಮಲಗಿಸಿ ಅವನು ಸೋಫಾ ಕಡೆ ಹೋದ. ಅವಳು ಆ ಥರ ಪದೇ ಪದೇ ಬೆಚ್ಚತಿರೋದನ್ನು ನೋಡಿ ಅವನ ಮನಸ್ಸಿಗೆ ತುಂಬಾ ನೋವಾಗ್ತಾ ಇತ್ತು. ಪಾರ್ಟಿಗೆ ಹೋಗಬೇಕಾದ್ರೆ ಅದೆಷ್ಟು ಸಂತೋಷವಾಗಿದ್ಲು, ಆದರೆ ಈಗ ಅಂತ ನೆನೆಸ್ಕೊಂಡು ಒಂದು ನಿಟ್ಟುಸಿರು ಬಿಟ್ಟು ಅವನು ಸಹ ಹಾಗೆ ನಿದ್ದೆಗೆ ಜಾರ್ದ. ಆದರೆ ಅಂಜಲಿಗೆ ಬೇಗನೆ ಎಚ್ಚರ ಆಯಿತು. ಹಾಗೆ ಎದ್ದವಳಿಗೆ ರಾತ್ರಿಯ ನೆನಪು ಕಾಡಿದ್ದಂತೂ ನಿಜ. ಹಾಗೆ ಸೋಫಾ ಕಡೆ ನೋಡಿದವಳಿಗೆ, ಅಂದರೆ ಇವತ್ತು ನನ್ನ ಜೊತೆನೇ ಇಲ್ಲೇ ಮಲಗಿದ್ರಾ ಅಂತ ಯೋಚನೆ ಮಾಡಿದ್ಲು. ಅವಳ ಮುಖದಲ್ಲೊಂದು ಚಂದದ ಮುಗುಳು ನಗೆ ಮೂಡ್ತು. ಯಾಕಂದರೆ ತನ್ನನ್ನು ವಿಜಯ್ ಎಷ್ಟೆಲ್ಲ ಕೇರ್ ಮಾಡ್ತಿದ್ದಾನೆ ಅನ್ನೋದನ್ನು ಅವಳು ರಾತ್ರಿಯಿಂದ ನೋಡ್ತಾನೇ ಇದ್ಲು. ಅವಳಿಗೆ ಒಂಥರ ಮನಸ್ಸಿಗೆ ಸಮಾಧಾನ ಸಿಕ್ತು. ಜೊತೆಗೆ ರಾಹುಲ್ ಅವಳ ಜೊತೆಗಿದ್ದಾಗಲೂ ಈ ಮಟ್ಟದ ಕಂಫರ್ಟಬಲ್ನೆಸ್ ಸಿಕ್ಕಿರಲಿಲ್ಲ. ಹಾಗಾಗಿ ನಾನು ಇವನ ಜೊತೆಗಿದ್ರೆ ತುಂಬಾ ಸಂತೋಷವಾಗಿರ್ತೀನಿ ಅಂತ ಅವಳು ಅಂದ್ಕೊಂಡ್ಳು. ಹಾಗೆ ಎದ್ದು ಫ್ರೆಶ್ ಅಪ್ ಆಗಿ ಕೆಳಗಡೆ ಬಂದ್ಲು. ಆದರೆ ಅದಕ್ಕೂ ಮುಂಚೆ ಕನ್ನಡಿನಲ್ಲಿ ತನ್ನನ್ನು ತಾನು ಒಂದ್ಸಲ ನೋಡಿಕೊಂಡ್ಳು. ಆಗ ಅವಳಿಗೆ ಅವಳ ಮುಖದಲ್ಲಿದ್ದ ಅವರು ರೌಡಿಗಳು ಹೊಡೆದ ಆ ಕೈ ಅಚ್ಚು ಕಾಣಿಸ್ತು. ಅದನ್ನು ನೋಡಿ ಅವಳ ಮನಸ್ಸಿಗೆ ನೋವಾಯಿತು. ಆದರೂ ಅದನ್ನು ಹೈಡ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಹೆಚ್ಚೇ ಮೇಕಪ್ ಮಾಡಿಕೊಂಡು ಕೆಳಗಡೆ ಬಂದ್ಲು. ಈ ಕಡೆ ಸೂರ್ಯ ತಡರಾತ್ರಿ ನಿದ್ದೆಗೆ ಜಾರಿದ್ರಿಂದ ಎಚ್ಚರ ಆಗಿರಲಿಲ್ಲ. ಹಾಗಾಗಿ ಅವನು ನಿಧಾನಕ್ಕೆ ಕಣ್ಬಿಟ್ಟ. ಆಗ ಅಂಜಲಿ ಅವನಿಗೆ ಕಾಣಿಸ್ಲಿಲ್ಲ. ಯಾಕೋ ಅವನಿಗೆ ಒಂಥರ ಗಾಬರಿ ಆಯಿತು. ಸಡನ್ನಾಗಿ ರೂಮಿಂದ ಆಚೆ ಓಡ್ ಬಂದು ಅಂಜಲಿನ ನೋಡ್ದ. ಅವಳೆಲ್ಲೂ ಕಾಣಿಸ್ತಾ ಇರಲಿಲ್ಲ. ಮೆಟ್ಟಲಿಳಿದು ದಡಬಡ ಅಂತ ಒಂದೇ ಉಸಿರಿಗೆ ಓಡ್ಕೊಂಡು ಬಂದ. ಆಗ ಅಂಜಲಿ ಕಿಚನಿಂದ ಕಾಫಿ ತಗೊಂಡು ಆಚೆ ಬರ್ತಿರೋದು ಕಾಣಿಸ್ತು. ಅದನ್ನು ನೋಡಿ ಒಂದು ಸಮಾಧಾನದ ನಿಟ್ಟುಸಿರು ಬಿಟ್ಟು, ಇಷ್ಟು ಬೇಗ ಯಾಕೆದ್ರಿ ಅಂತ ಕೇಳ್ದ. ಆಗ ಅಂಜಲಿ, ರಾತ್ರಿ ತುಂಬ ನಿದ್ದೆ ಮಾಡಿದೆ ಅಲ್ವಾ, ಸೊ ಬೇಗ ಎಚ್ಚರ ಆಯಿತು. ಜೊತೆಗೆ ಬೇಗ ಎದ್ದೇಳೋದು ನನಗೆ ಮೊದಲಿಂದಾನು ಅಭ್ಯಾಸ. ಗುಡ್ ಮಾರ್ನಿಂಗ್ ಅಂತ ಹೇಳಿ ತನಗೆ ಅಂತ ತೊಗೊಂಡು ಕಾಫಿ ಕಪ್ನ ಅವನು ಮುಂದೆ ಹಿಡಿದ್ಲು. ಆಗ ಸೂರ್ಯ, ಇಲ್ಲ ನಾನಿನ್ನೂ ಫ್ರೆಶ್ ಅಪ್ ಆಗಿಲ್ಲ, ನಾನು ಫ್ರೆಶ್ ಅಪ್ ಆಗಿ ಕುಡಿತೀನಿ, ನೀವು ಕುಡೀರಿ ಅಂತ ಹೇಳಿ
ಗುಡ್ ಮಾರ್ನಿಂಗ್ ವಿಶ್ ಮಾಡಿ ವಾಪಸ್ ಹೊರಟ. ಅವರಿಬ್ಬರನ್ನು ಸೂಕ್ಷ್ಮವಾಗಿ ಗಮನಿಸಿದ ಶರ್ಮಿಳಾ, ಇವನು ಯಾಕೆ ಇಷ್ಟೊಂದು ಆತ್ರವಾಗಿ ಎದ್ದು ಬಂದ, ಅದು ಅಂಜಲಿ ರೂಮಿಂದ ಬಂದ, ಏನು ನಡೀತಿದೆ ಇವರಿಬ್ಬರ ಮಧ್ಯ ಅಂತ ನೆನೆಸ್ಕೊಂಡು ಒಂದು ಚಂದದ ಮುಗುಳು ನಗೆ ಅವರ ಮುಖದಲ್ಲಿ ಮೂಡ್ತು. ಆದರೂ ಮಗ ಸೊಸೆ ಬಗ್ಗೆ ಯಾವತ್ತೂ ಅವರು ತಪ್ಪು ತಿಳ್ಕೊಂಡವರಲ್ಲ, ಯಾಕಂದರೆ ವಿಜಯ್ ಮನಸ್ಥಿತಿ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಆದರೂ ಸೊಸೆನ ಮಾತ್ರ ಕಾಡಿಸದೆ ಬಿಡೋರಲ್ಲ. ಅವರು ಅಂಜಲಿ ಹತ್ರ ಬಂದು ಅಂಜಲಿ ಅಂತ ಕರೆದ್ರು. ಆಗ ಅಂಜಲಿ, ಹಾ ಅಮ್ಮ, ಕಾಫಿ ಕೊಡ್ಲಾ ಅಂತ ಕೇಳಿದ್ಲು. ಆಗ ಶರ್ಮಿಳಾ, ಬೇಡ, ರಾತ್ರಿ ಎಷ್ಟೊತ್ತಿಗೆ ಮನೆಗೆ ಬಂದ್ರಿ ಅಂತ ಕೇಳಿದ್ಲು. ಆಗ ಅಂಜಲಿ ತಡಬರಿಸ್ತಾ, ಅಮ್ಮ ಅದು ಅದು ಅಂತೇನೋ ಹೇಳೋಕೆ ಹೊರಟ್ಲು. ಅಷ್ಟರಲ್ಲಿ ತಡೆದ ಶರ್ಮಿಳಾ, ಓಕೆ ಫೈನ್, ನೀವು ಎಷ್ಟೊತ್ತಿಗಾದರೂ ಬಂದಿರಿ, ಬಟ್ ವಿಜಯ್ ಅಂತ ಏನೋ ಹೇಳೋಕೆ ಹೊರಟ್ರು. ಅಷ್ಟರಲ್ಲಿ ಅಜಯ್ ಅಮ್ಮ ಅಂತ ಕರ್ಕೊಂಡು ಅವ್ರ ಹತ್ರ ಬಂದ. ಏನೋ ನಿಂದು ಅಂತ ತುಸು ಕೋಪದಲ್ಲೇ ರೇಗಿದ್ರು. ಯಾಕಂದರೆ ಅಂಜಲಿ ಹತ್ರ ಅವರು ವಿಜಯ್ ಬಗ್ಗೆ ಮಾತಾಡ್ತಾ ಇದ್ರು, ಇವನು ಬಂದು ಡಿಸ್ಟರ್ಬ್ ಮಾಡ್ದ ಅಂತ. ಆದರೆ ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದ ಅಜಯ್ ಕೂಡ ತನ್ನಮ್ಮ ಅಂಜಲಿನ ರೇಗ್ಸೋಕೆ ಕರೀತಿದ್ದಾರೆ, ಅವ್ರ ಹತ್ರ ಬೇಕು ಅಂತಾನೆ ಕಾಲೆಳಿತಾರೆ ಅಂತ ಗೊತ್ತಿದ್ದಿದ್ರಿಂದ, ಮಾಮ್ ಒಂದು ನಿಮಿಷ ಬನ್ನಿ ಅಂತ ಹೇಳಿ ಅವರನ್ನು ಎಳ್ಕೊಂಡೆ ಕಿಚನಿಂದ ಆಚೆ ಕರ್ಕೊಂಡು ಬಂದ. ಏನೋ ನಿಂದು ಅಂತ ಶರ್ಮಿಳಾ ಕೋಪದಲ್ಲಿ ರೇಗಿದ್ರು. ಆಗ ಅಜಯ್, ಮಾಮ್ ಏನು ಮಾಡೋಕ್ಕೆ ಹೊರಟಿದ್ದೀರಾ ಅಂತ ಕೇಳ್ದ. ಯಾಕೋ ಅಂತ ಶರ್ಮಿಳಾ ಕೂಡ ವಾಪಸ್ ಕೇಳಿದ್ರು. ಮಾಮ್, ನೀವು ಬ್ರೋ ಅಂಜಲಿ ರೂಮಿಂದ ಬಂದಿದ್ದನ್ನು ನೋಡಿದ್ರಿ, ಅದ್ರ ಬಗ್ಗೆ ಈಗ ಅಂಜಲಿನ ಕೇಳಿ ಅವ್ರಿಗೆ ಬೇಜಾರು ಮಾಡಬೇಕು ಅಂತಿದ್ದೀರಾ ಅಂತ ಸ್ವಲ್ಪ ಕೋಪದಲ್ಲೇ ಕೇಳ್ದ. ಆಗ ಶರ್ಮಿಳಾ ನಗ್ತಾ, ಲೋ, ನಿಮ್ಮ ಅಣ್ಣ ಅವಳು ಪಕ್ಕದಲ್ಲೇ ಇದ್ರು, ಅವಳನ್ನು ಮುಟ್ಟಿರಲ್ಲ ಅಂತ ನನಗೆ ಗೊತ್ತು. ನನಗೆ ನಿನ್ನ ಅಣ್ಣ ಏನು ಅಂತ ಚೆನ್ನಾಗಿ ಗೊತ್ತಿದೆ. ಆದರೆ ಅವಳನ್ನು ಸ್ವಲ್ಪ ಕಾಡ್ಸೋಣ ಅಂತ ಅಂದ್ಕೊಂಡೆ, ಅಷ್ಟರಲ್ಲಿ ಕಬಾಬ್ ಮೇ ಅಡ್ಡಿ ಥರ ನೀನು ಬಂದೆ ಅಂತ ರೇಗಿದ್ರು. ಮಾಮ್ ಅಂತ ಅಜಯ್ ಕೋಪದಲ್ಲಿ ಮುಖ ಸಿಂಡ್ರಿಸ್ತಾ. ಆಗ ಶರ್ಮಿಳಾ ಅವನ ತಲೆ ಮೇಲೊಂದು ಮುಟ್ಕಿ, ನನಗೆ ನಿಮ್ಮೆಲ್ಲರ ಮೇಲೂ ನಂಬಿಕೆ ಇದೆ ಕಂದ, ಬಟ್ ಅಂಜಲಿನ ಸ್ವಲ್ಪ ರೇಗಿಸೋಣ ಅಂದ್ಕೊಂಡೆ ಅಷ್ಟೇ. ಬಟ್ ಯಾಕೋ ಅಂಜಲಿ ಮೂಡ್ ಸರಿ ಇಲ್ಲ, ವಿಜಯ್ ಮನಸ್ಥಿತಿ ಕೂಡ ಸರಿ ಇದ್ದಂಗಿಲ್ಲ. ನೆನೆ ಪಾರ್ಟಿನಲ್ಲೇನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ ಕೇಳ್ದ. ಆಗ ಅಜಯ್, ನೋ ಮಾಮ್, ನಥಿಂಗ್, ಪಾರ್ಟಿ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾರೆ ಅನಿಸುತ್ತೆ ಅಷ್ಟೇ. ನೀವು ಇಲ್ಲದೇ ಇರೋದೆಲ್ಲ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ಸೋಕ್ಕೆ ಹೋಗಬೇಡಿ. ನಿಮ್ಮ ಪತ್ತೆದಾರಿಕೆನ ಸ್ವಲ್ಪ ನಿಲ್ಲಿಸಿ ಹೋಗಿ ಬೇಗ ತಿಂಡಿ ಪ್ರಿಪೇರ್ ಆಗಿದೆಯಾ ಅಂತ ನೋಡಿ, ನನಗೆ ಆಫೀಸಲ್ಲಿ ಮೀಟಿಂಗ್ ಇದೆ, ಸೊ ಐ ಹ್ಯಾವ್ ಟು ಗೋ ಅಂತ ಹೇಳಿ ಅಲ್ಲಿಂದ ಹೊರಟ. ಅಂಜಲಿ ಶರ್ಮಿಳಾಗೆ ಕಾಫಿ ಕಪ್ ಕೊಟ್ಟು, ಅಮ್ಮ ನೀವೇನೋ ಹೇಳ್ತಾ ಇದ್ರಿ ಅಂತ ಕೇಳಿದ್ಲು. ಆಗ ಹೌದು, ನಾನು ಇವ್ರಿಗೆ ಈ ಥರ ಎಲ್ಲ ಕೇಳಿ ಮುಜುಗರ ಮಾಡೋದು ಸರಿ ಇಲ್ಲ ಅಂದ್ಕೊಂಡು, ಏನಿಲ್ಲಮ್ಮ, ಏನೋ ಕೇಳಬೇಕು ಅಂದ್ಕೊಂಡೆ, ಪಾರ್ಟಿ ಹೇಗಿತ್ತು ನಿನ್ನೆ ಅಂತ ಮಾತನ್ನು ಬದಲಾಯಿಸಿದ್ರು. ಆಗ ಅಂಜಲಿ ಸ್ವಲ್ಪ ತನ್ನನ್ನು ತಾನು ಸಮಾಧಾನ ಮಾಡಿಕೊಂಡು, ಹಾಂ ಅಮ್ಮ, ಪಾರ್ಟಿ ಚೆನ್ನಾಗಿತ್ತು, ಏನೂ ಇಶ್ಯೂಸ್ ಇರಲಿಲ್ಲ ಅಂತೇನೋ ಹೇಳ್ತಾ ಸಮಾಧಾನವಾಗಿ ಅವಳಿಗೆ ಉತ್ತರ ಕೊಟ್ಲು. ಯಾಕಂದರೆ ಒಂದು ವೇಳೆ ನೆನೆ ಕಿಡ್ನ್ಯಾಪ್ ಆಗಿತ್ತು, ಈ ಥರ ಎಲ್ಲ ಘಟನೆ ನಡೆದಿತ್ತು ಅಂದರೆ ಮನೆಯವರೆಲ್ಲರೂ ಗಾಬರಿ ಆಗ್ತಾರೆ. ಮದುವೆ ಸಂಭ್ರಮದಲ್ಲಿರೋ ಮನೆಯವರನ್ನು ಈ ಥರ ನೋಯಿಸೋದು ಬೇಡ ಅನ್ನೋದು ಅಂಜಲಿ ಮನಸ್ಥಿತಿಯಾಗಿತ್ತು. ಹಾಗಾಗಿ ಅವಳು ಶರ್ಮಿಳಾಗೆ ಏನನ್ನೂ ಹೇಳೋಕೆ ಹೋಗಲಿಲ್ಲ. ಸೂರ್ಯವರ್ಧನ್ ಕೂಡ ಅದೇ ಸಮಯಕ್ಕೆ ಹಾಲ್ಗೆ ಬಂದಿದ್ದರಿಂದ ಅಂಜಲಿ ಅವ್ರಿಗೂ ಸಹ ಕಾಫಿ ತಂದುಕೊಟ್ಲು. ಎಲ್ಲರೂ ಕಾಫಿ ಕುಡಿತಾ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮಾತಾಡ್ತಾ ಕೂತಿದ್ರು. ಅಷ್ಟರಲ್ಲಿ ಅಜಯ್ ವಿಜಯ್ ಇಬ್ಬರು ರೆಡಿಯಾಗಿ ಬಂದರು. ಅವರಿಬ್ಬರು ರೆಡಿಯಾಗಿ ಆಫೀಸಿಗೆ ಹೊರಟರು. ಆದರೆ ವಿಜಯ್ಗೆ ಯಾಕೋ ಅಂಜಲಿನ ಬಿಟ್ಟು ಹೋಗೋ ಮನಸ್ಸಿರಲಿಲ್ಲ. ಯಾಕಂದರೆ ರಾತ್ರಿ ಅವಳು ಅಷ್ಟೆಲ್ಲ ಬೆಚ್ಚಿದ್ದನ್ನು, ಅವಳು ಹೆದರಿದ್ದನ್ನು ನೋಡಿದ್ದ. ಆದರೂ ವಿಧಿ ಇಲ್ಲದೆ ಅವನ ಕೆಲಸಕ್ಕೆ ಹೋಗಲೇಬೇಕಾಗಿದ್ದರಿಂದ ಹೊರಟು ನಿಂತಿದ್ದ. ಆದರೂ ಅಂಜಲಿ ಮನಸ್ಸಲ್ಲಿ ಕೂಡ ಇವತ್ತು ಒಂದು ದಿನ ವಿಜಯ್ ಮನೇಲೇ ಇದ್ದರೆ ಚೆನ್ನಾಗಿರುತ್ತೇನೋ ಅಂತ ಅನ್ನಿಸ್ತಾ ಇತ್ತು. ಆದರೆ ಅದನ್ನು ಬಾಯಿ ಬಿಟ್ಟು ಹೇಳೋ ಮನಸ್ಥಿತಿನಲ್ಲಿ ಅವಳು ಇರಲಿಲ್ಲ. ಹಾಗಾಗಿ ಅವರಿಬ್ಬರು ಹೋಗೋದನ್ನು ಹಾಗೆ ನೋಡ್ತಾ ನಿಂತಿದ್ಲು. ಆಮೇಲೆ ಅವಳ ಪಾಡಿಗೆ ಅವಳು ರೂಮಿಗೆ ಹೋದ್ಲು. ಈ ಕಡೆ ಶರ್ಮಿಳಾ ಮದುವೆ ಪ್ರಿಪ್ರೇಷನ್ಸಲ್ಲಿ ಬ್ಯುಸಿ ಆಗಿದ್ರು. ಅವ್ರಿಗೆ ಯಾವ್ಯಾವ ಶಾಸ್ತ್ರಗಳು ಮಾಡಬೇಕು, ಏನು ಎತ್ತ ಅನ್ನೋದರ ಯೋಚನೆ ಜೊತೆಗೆ ಅತ್ತಿಗೆಗೆ ಕಾಲ್ ಮಾಡಿ ಅವರನ್ನ ಸಹ ಬೇಗ ಬರೋಕ್ಕೆ ಹೇಳಿ ಮದುವೆ ತಯಾರಿನ ಶುರು ಮಾಡ್ಕೊಂಡಿದ್ರು. ಈ ಕಡೆ ವಿಜಯ್ ದೀಪಕ್ ಕಟ್ ಹಾಕಿರೋ ಆ ಕಿಡ್ನ್ಯಾಪರ್ಸ್ ಹತ್ರ ಬಂದಿದ್ದ. ಹಾಗಾದರೆ ಆ ಕಿಡ್ನ್ಯಾಪರ್ಸ್ ತಾವು ಯಾಕೆ ಕಿಡ್ನ್ಯಾಪ್ ಮಾಡೋಕ್ಕೆ ಹೇಳಿದ್ದು ಅನ್ನೋದನ್ನು ಬಾಯಿ ಬಿಡ್ತಾರಾ? ವಿಜಯ್ ಅಂಜಲಿ ಮದುವೆ ಯಾವುದೇ ಪ್ರಾಬ್ಲಮ್ ಇಲ್ಲದೆ ನಡೆಯುತ್ತಾ? ಒಂದು ವೇಳೆ ಈ ಘಟನೆಗಳ ಹಿಂದೆ ಯಾರಿದ್ದಾರೆ ಅನ್ನೋದು ವಿಜಯ್ಗೆ ಗೊತ್ತಾದರೆ ಅವರನ್ನು ಅವ್ನು ಸುಮ್ಮನೆ ಬಿಡ್ತಾನಾ? ಕತೆ ಮುಂದುವರಿಯುವುದು. ಫ್ರೆಂಡ್ಸ್, ಯಾರೆಲ್ಲ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ಕತೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ.
ನೀವು ಹೇಳಿದ ಹಾಗೆ ಪ್ರೀತಿ ಯಾವಾಗ ಹುಟ್ಟಬೇಕು ಅದು ಆ ಭಗವಂತನ ಲೀಲೆ ಆಗಿರುತ್ತೆ. ಆ ಪ್ರೀತಿನ ಆದಷ್ಟು ಬೇಗ ಅವರಿಬ್ಬರ ಮಧ್ಯ ತರಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಹಾಗೆ ಇನ್ನೊಂದು ವಿಷಯ, ನಿಮ್ಮಲ್ಲೂ ಯಾರಿಗಾದರೂ ಈ ಥರದ ಕತೆಗಳನ್ನು ಬರಿಬೇಕು ಅನ್ನೋ ಆಸಕ್ತಿ ಇದ್ದರೆ ಅವ್ರು ಖಂಡಿತವಾಗಿಯೂ ಕತೆಗಳನ್ನು ಬರಿಬಹುದು, ನಾನು ಪ್ರಕಟ ಮಾಡ್ತೀನಿ. ಹೇಗೆ ಬರಿಬೇಕು ಏನು ಅನ್ನೋದ್ರ ಬಗ್ಗೆ ನಿಮಗೆ ಏನಾದರೂ ಐಡಿಯಾಸ್ ಬೇಕು ಅಂತಂದರೆ ಖಂಡಿತವಾಗಿಯೂ ನನಗೆ ಕಮೆಂಟ್ ಮಾಡಿ, ನಾನು ಅದರಲ್ಲಿ ರಿಪ್ಲೈ ಮಾಡ್ತೀನಿ. ಯಾಕಂದರೆ ಪ್ರತಿಯೊಬ್ಬರಿಗೂ ಏನಾದರೂ ಒಂದು ಆಸಕ್ತಿ ಇರುತ್ತೆ. ಕತೆ ಕೇಳೋರು ನಾವು ಯಾಕೆ ಕತೆ ಬರಿಬಾರ್ದು ಅಂತ ಯೋಚನೆ ಮಾಡ್ತೀರಾ, ಅಂಥವ್ರಿಗೊಂದು ವೇದಿಕೆನ ಕಲ್ಪಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಕಮೆಂಟ್ಸಿಗೋಸ್ಕರ ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು.